ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತಂದರೆ, ಸೋಷಿಯಲ್ ಮೀಡಿಯಾ ಆಗಲಿ ನ್ಯೂಸ್ ಆಗಲಿ ಒಂದೇ ಒಂದು ಟಾಪಿಕ್ ಬರ್ತಾ ಇದೆ, ವಿಜಯ್ ಮಲ್ಯ ವಿಜಯ್ ಮಲ್ಯ ವಿಜಯ್ ಮಲ್ಯ ಅಂಥೇಳಿ. ಅರ್ಥ ಆಯ್ತಾ? ವಿಜಯ್ ಮಲ್ಯ 9 ವರ್ಷಗಳಾದ ನಂತರ ಅವರು ಒಂದು ಯೂಟ್ಯೂಬರ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದು ಕೂಡ 4 ಗಂಟೆಗಳ ಒಂದು ಇಂಟರ್ವ್ಯೂ ಇದೆ. ಅವರು ಯಾಕೆ ಭಾರತ ದೇಶವನ್ನು ಬಿಟ್ಟೋದ್ರು, ಅವರು ಎಷ್ಟು ಕೋಟಿ ಅನ್ನೋದು ಲೋನ್ ತಗೊಂಡಿದ್ದಾರೆ, ಯಾವ ಥರದ ಬ್ಯಾಂಕಲ್ಲಿ ಅವರ ಲೋನ್ ಇದೆ ಅಥವಾ ಯಾರಾದರೂ ಅವರು ಲೋನ್ ತಗೊಂಡು ಅವರ ಗ್ಯಾರಂಟರ್ ಆಗಿದ್ದಾರೆ, ಎಲ್ಲ ಸವಿಸ್ತಾರವಾಗಿ ಅವರು ಒಂದು ಎಲ್ಲ ಕ್ವಶನ್ ಮಾರ್ಕ್ಗೆ ಆನ್ಸರ್ ಮಾಡಿದ್ದಾರೆ. ಇವಾಗ ನಮ್ಮ ಭಾರತದಲ್ಲಿ ಅದೇ ಒಂದು ಡಿಬೇಟ್ ಆಗಿದೆ. ಅವರ ಅಗೇನೆಸ್ಟು ಆಗ್ತಾ ಇದೆ, ಕೆಲವೊಬ್ಬರು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಈ ಪಾಡ್ಕಾಸ್ಟ್ ಮುಖಾಂತರ, ಈ ಒಂದು ಇಂಟರ್ವ್ಯೂ ಮುಖಾಂತರ ನಾವು ತಿಳ್ಕೊಳ್ಳೋದು ಕೂಡ ಬಹಳ ಇದೆ, ಕಲಿಯೋದು ಕೂಡ ಬಹಳ ಇದೆ. ಅವರು ಯಾವ ರೀತಿ ಒಂದು ಬಿಸ್ನೆಸ್ ಐಡಿಯಾವನ್ನು ಪ್ರಮೋಟ್ ಮಾಡ್ತಾಯಿದ್ರು, ಅವರು ಯಾವ ರೀತಿ ಒಂದು ಬಿಸ್ನೆಸ್ ಅನ್ನೋದು, ಅವರ ಒಂದು ಮಾತಿನ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಅವರ ಒಂದು ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಯಾವ ಮಟ್ಟಕ್ಕಿದೆ ಅಂತಂದರೆ, ನಾನು ಮೊದಲನೇ ಬಾರಿಗೆ ನೋಡ್ತಾ ಇರೋದು ಒಂದು ಫಿಲಿಮ್ ಆಗಿರ್ತಕ್ಕಂಥದ್ದು 4 ತಾಸು. ಮೇ ಬಿ ಇದೇ ಒಂದು ಇಂಟರ್ವ್ಯೂ ಇರ್ಬೋದು 4 ತಾಸಾಗಿ ಒಂದು ಯೂಟ್ಯೂಬ್ನಲ್ಲಿ 2 ದಿನದಲ್ಲಿ 14-15 ಮಿಲಿಯನ್ ಜನ ನೋಡಿದ್ದಾರೆ. ಅಂದರೆ ತಿಳ್ಕೊಳ್ಳೋದು ಕೂಡ ಬಹಳ ಇದೆ. ಅವರು ಒಂದು ಮಾತು ಹೇಳಿದ್ದಾರೆ, ಸ್ಪೆಷಲಿ ಆಗಿ ಯಂಗ್ಸ್ಟರ್ಸ್ಗೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಯು ಶುಡ್ ಹ್ಯಾವ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತೆ. ಅಂದರೆ ನಮ್ಮಲ್ಲೇ ನಂಬಿಕೆ ಇದ್ದರೆ ನಾವು ಏನು ಬೇಕೋ ಅದು ಸಾಧನೆ ಮಾಡಬಹುದು. ಅವರು ಒಂದು ಶ್ರೀಮಂತದ ಕುಟುಂಬದಿಂದ ಬಂದ ವ್ಯಕ್ತಿ, ಶ್ರೀಮಂತವಾಗಿ ಬೆಳೆದವಂಥ ವ್ಯಕ್ತಿ, ಶ್ರೀಮಂತವಾಗಿದ್ದಾರೆ. ಆದರೆ ಅವರಲ್ಲಿ ಜ್ಞಾನ ಕೂಡ ಸಿಕ್ಕಾಪಟ್ಟೆ ಇದೆ. ಅವರಲ್ಲಿ ಬ್ರ್ಯಾಂಡ್ ಇರ್ತಕ್ಕಂಥದ್ದು ಕಿಂಗ್ ಫಿಶರ್, ರಾಯಲ್ ಚಾಲೆಂಜ್ ವಿಸ್ಕಿ. ಅವರ ಒಂದು, ನಾವು ಅಂದ್ಕೊಂಡಿದ್ದೀವಿ ಅವರಿಗೆ ಕ್ರಿಕೆಟ್ ಪ್ರೇಮ ಜಾಸ್ತಿ ಇದೆ ಅಂತ ಹೇಳಿ. ಯಾಕಂತಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ನ ಮೊದಲನೇ ಓನರ್ ಮಿಸ್ಟರ್ ವಿಜಯ್ ಮಲ್ಯ ಅವರು ಟೀಮ್ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಅವರ ಕ್ರಿಕೆಟ್ ಆಸಕ್ತಿಯಿಂದಲ್ಲ, ಅವರಿಗೆ ಒಂದು ಅವರ ಬಿಸ್ನೆಸ್ ಪ್ರಮೋಟ್ ಮಾಡುವ ಸಲುವಾಗಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮನ್ನು ಖರೀದಿ ಮಾಡ್ತಾರೆ ಮೊದಲನೇ IPLನಲ್ಲಿ. ಆವಾಗ ಅವರು ವಿರಾಟ್ ಕೊಹ್ಲಿ ಅವರು ಆ ಸಮಯದಲ್ಲಿ ಅಂಡರ್ 19 ಆಡ್ತಾ ಇದ್ರಂತೆ. ಆವಾಗ ಅವರ ಆಟವನ್ನು ನೋಡಿ ಇವರು ಅವರನ್ನು ಪಿಕ್ ಮಾಡ್ತಾರೆ. ಅದು 20 ಲಕ್ಷದವರ ಅಮೌಂಟ್. ಅವರಿಗೆ ಯಾವುದೇ ರೀತಿಯಾದ ಆಸಕ್ತಿ ಇಲ್ಲ ಕ್ರಿಕೆಟ್ನಲ್ಲಿ. ಅವರ ಆಸಕ್ತಿ ಇರೋದು ಬಿಸ್ನೆಸ್, ಯಾವ ರೀತಿ ನಾವು ಜನರಿಗೆ ರೀಚ್ ಆಗಬೇಕು, ಯಾವ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರ ಹತ್ತಿರವಾಗಬೇಕು ಅನ್ನೋದು ಅವರಲ್ಲಿ ಸ್ಕಿಲ್ ಬಹಳ ತುಂಬ ಇದೆ. ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ಇದೆ, ಜನರಿಗೆ ಅರ್ಥ ಆಗಬೇಕು, ಜನರಿಗೆ ಮುಟ್ಟಬೇಕಾಗಿತ್ತಂತಂದರೆ ಸೋಷಿಯಲ್ ಮೀಡಿಯಾ ಬಹಳ ಮುಖ್ಯ. ಅವರು ಅವಾಗಿಂದನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಅವರು ಪ್ರಮೋಟ್ ನಮ್ಮ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರೆಡಿ ಮಾಡಿದ್ರು. ನೋಡಿ, ನಮಗೆ ತಿಳ್ಕೊಳ್ಳೋದು ಬಹಳ ಇದೆ. ಆ ವಿಡಿಯೋ ಮುಖಾಂತರ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇದೆ. ಅವ್ರು ಇವಾಗ ಇರ್ತಕ್ಕಂಥದ್ದು ಲಂಡನ್ನಲ್ಲಿ. ಅವರು ಸಾವಿರಾರು ಕೋಟಿ ಲಕ್ಷ ಗಂಟಲೆ ಒಂದು ಲೋನ್ ತಗೊಂಡು ಹೋಗಿದ್ದಾರೆ, ಸಾಲ ಮಾಡಿ ಹೋಗಿದ್ದಾರೆ ಎಲ್ಲ ನಮ್ಮ ಬ್ಯಾಂಕ್ನಲ್ಲಿ ಅಂಥೇಳಿ ಒಂದು ಇದು ಇದೆ. ಅದು ಸರ್ಕಾರ ಅದರದ್ದು ಪ್ರೊಸೆಸ್ ಮಾಡ್ತಾ ಇದೆ, ಏನೇನಿದೆ ಅದೆಲ್ಲ ಅವರು ಡಾಕ್ಯುಮೆಂಟ್ಸ್ ಮುಖಾಂತರನೂ ಮಾತಾಡಿದ್ದಾರೆ. ವಿಜಯ್ ಮಲ್ಯ ಅವರ ಮಾತುಗಳನ್ನು ಕೇಳಿದಾಗ, ಅವರ ಒಂದು ಡೈರಿಂಗ್ನೆಸ್, ಅಂದರೆ ಅವರಲ್ಲಿ ಇರ್ತಕ್ಕಂಥ ಧೈರ್ಯ ನೋಡಿದಾಗ ಯಾದಂಗಾಗಲೇಬೇಕು. ಏಕಂತಂದರೆ ಯಾವ ಮಾತನ್ನು ಗರ್ಭಿತವಾಗಿ ಯಾವ ರೀತಿ ಮಾತಾಡಿದ್ದಾರೆ ಅಂತಂದರೆ, ನೋಡ್ತಾ ಕುಳಿತುಕೊಂಡ್ರೆ ನೋಡ್ತಾನೇ ಇರ್ಬೇಕು ಅನಿಸುತ್ತೆ. ವಿಜಯ್ ಮಲ್ಯ ಅವರು ಶ್ರೀಮಂತ ಕುಟುಂಬದಿಂದ ಬಂದವರು.
ಅವರು ಯಾವ ಗಾಡಿಗಳಿವೆ ಎಲ್ಲ ವೆಹಿಕಲ್ಸ್ ಯೂಸ್ ಮಾಡಿದ್ದಾರೆ. ಟಾಯ್ ಅಂದರೆ ಅವರಿಗೆ ಫೇವ್ರೇಟ್. ರೋಲ್ಸ್ ರಾಯ್ ಆಗ್ಬೋದು, ಫರಾರಿ ಆಗ್ಬೋದು, ಯಾವ್ಯಾವ ಬ್ರ್ಯಾಂಡೆಡ್ ಇದೆಲ್ಲ ಎಲ್ಲ ಉಪಯೋಗ ಮಾಡಿದರು. ಅವ್ರ ಪಾರ್ಟಿಗಂತ ಹೇಳಿ ಒಂದು ಪಾರ್ಟಿ ಅಂದರೆ ಅವರಿಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಬರ್ತ್ಡೇ ಅಂತಂದರೆ ಆಯಿತು, ಸಿಕ್ಕಾಪಟ್ಟೆ ಪಾರ್ಟಿ, ಎಲ್ಲ ಸ್ಟಾಫ್ ಸಿಕ್ಕಾಪಟ್ಟೆ. ಏರ್ಲೈನ್ ಬಿಸ್ನೆಸ್ ಮಾಡಿದ್ರು, ಕಿಂಗ್ಫಿಶರ್ ಏರ್ಲೈನ್, ಕಿಂಗ್ಫಿಶರ್ ಫಾರ್ಮುಲಾ ಅನ್ನೋದೊಂದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಇಂಡಿಯಾ ಇದ್ರ ಮುಖಾಂತರ. ಎಲ್ಲರೂ ಕೂಡ ನೋಡಿ ಅದ್ರ ಬಗ್ಗೆ. ಅದು ಒಂದು ವಿಡಿಯೋ ನೋಡಿ, ವಿಜಯ್ ಮಲ್ಯ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿ, ಅದು ವಿಡಿಯೋ ಬರುತ್ತೆ. ಒಂದು ಸಮಯ ಕೊಟ್ಟು ನೋಡಿ, ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದು ನಾವು ಕೂಡ ನೋಡಬೇಕು. ನ್ಯೂಸ್ ಚಾನೆಲ್ಗಳನ್ನು ಎಲ್ಲ ಸಿಕ್ಕಾಪಟ್ಟೆ ಒಂದಕ್ಕೆ ಎರಡು ಏನೋ ಹೇಳ್ತಾವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ವಿಷಯವಾದಾಗ ನಾವು ಎಷ್ಟು ದಿನ ಮುಚ್ಚಿಡ್ತೀವಿ ಅದು ಯಾರಿಗೂ ಗೊತ್ತಾಗಲ್ಲ. ಒಂದಿಲ್ಲ ಒಂದು ದಿನ ನಾವು ಅದನ್ನು ಓಪನ್ ಅಪ್ ಮಾಡಿದಾಗ ಮಾತ್ರ ಸತ್ಯ ಯಾವುದು ಸುಳ್ಳು ಯಾವುದು, ನ್ಯೂಸ್ ಎಷ್ಟು ಸತ್ಯ, ರಿಯಲ್ ಆಗಿರ್ತಕ್ಕಂಥ ಪರ್ಸನ್ ಹೇಳ್ತಕ್ಕಂಥದ್ದು ಎಷ್ಟು ಸತ್ಯ ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ಎಲ್ಲನೂ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ತಲೆ ಕೊಡಬೇಡಿ. ಎಲ್ಲ ನ್ಯೂಸ್ ಮುಖಾಂತರ ನೀವು ಸತ್ಯ ಅನ್ನೋದು ತಿಳ್ಕೊಬೇಡಿ. ಸತ್ಯ ಏನನ್ನೋದು ಅನದರ್ ವೇನಲ್ಲೂ ಇರುತ್ತೆ. ಅದಕ್ಕೆ ಇವಾಗ ನೋಡ್ಬೋದು, ನೀವು ಕೂಡ ಯೂಟ್ಯೂಬ್ನಲ್ಲಿ ವಿಜಯ್ ಮಲ್ಯ ಟೈಪ್ ಮಾಡಿ ಅವ್ರ ಪಾಡ್ಕಾಸ್ಟ್ ಬರುತ್ತೆ. ಅವರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ರೀತಿ ನಮ್ಮ ಯೂಟ್ಯೂಬರ್ಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿ ಬಹಳ ಬಹಳ ಒಳ್ಳೆಯ ವಿಷಯ. ಇವಾಗ ಅದು ನಮ್ಮ ಭಾರತದಲ್ಲಿ ಪಾಸಿಟಿವ್ ಆಗು ಡಿಬೇಟ್ ಆಗ್ತಾ ಇದೆ, ನೆಗೆಟಿವ್ ಆಗು ಡಿಬೇಟ್ ಆಗ್ತಾ ಇದೆ. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಅವರೇ ಸಾಲ ಮಾಡಿಲ್ಲ ಅಂತಂದರೆ ಯಾಕೆ ಓಡ್ ಹೋದ್ರು, ಸಾಲನೇ ಮಾಡಿಲ್ಲ ಅಂದರೆ ಯಾಕೆ ಓಡ್ ಹೋದ್ರು ಅಂತ ಪ್ರಶ್ನೆ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ಅವರ ವಿಡಿಯೋ ಮುಖಾಂತರ ನಾವು ಕಲಿಯುವುದು ಸಿಕ್ಕಾಪಟ್ಟೆ ಇದೆ. ಬಿಸ್ನೆಸ್ ಮೈಂಡೆಡ್ ಯಾವ ರೀತಿ ಆಗಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಯಾವ ರೀತಿ ಆಗಬೇಕು, ಯಾವ ರೀತಿ ಒಂದು ಬಿಸ್ನೆಸ್ ಅನ್ನೋದು ಗ್ರೋ ಅಪ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದು ನಾವು ತಿಳ್ಕೊಳ್ಬೇಕು. ಅವರಲ್ಲಿರ್ತಕ್ಕಂಥ ಮನದಾಳ ಮಾತುಗಳನ್ನು ಅವರೆಲ್ಲ ಹೇಳ್ಕೊಂಡಿದ್ದಾರೆ. ಅವರ ಬಾಲ್ಯ ಜೀವನ ಕೊಟ್ಟಿದ್ದಾರೆ, ಅವರ ಯಾವ ರೀತಿ ಬೆಳೆದಿದ್ದಾರೆ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಯಾವುದೋ ಒಂದು ಫಿಲಿಮ್ ನೋಡ್ತೀವಲ್ಲ 4 ತಾಸು 3 ತಾಸು, ಹಾಗೆ ಈ ವಿಡಿಯೋ ಕೂಡ ನೋಡಿ. ಆ ವಿಡಿಯೋ ಮುಖಾಂತರ ನಮಗೆ ರಿಯಾಲಿಟಿ ಯಾವುದು, ಜೀವನದಲ್ಲಿ ಯಾವ ರೀತಿ ನಾವು ಕಲಿಯಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅವರು. ಧನ್ಯವಾದಗಳು.